ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಶ್ರೀರಾಮೋತ್ಸವ ಕಳೆ ಕಟ್ತಾ ಇದೆ. ಸಾಮಾನ್ಯ ಜನರಿಂದ ಹಿಡಿದು ಸೆಲೆಬ್ರಿಟಿ ತನಕ ಎಲ್ಲರೂ ಕೂಡ ಈಗ ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಕರ್ನಾಟಕದಿಂದ ಈಗಾಗಲೇ ಸಿನಿಮಾ ತಾರೆಯರು, ಸಾಧು ಸಂತರು, ಹೀಗೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಇವತ್ತು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಅದರಲ್ಲಿ ಪ್ರಮುಖರಾಗಿ ರವಿಶಂಕರ್ ಗುರೂಜಿ, ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ನಿರ್ಮಲಾನಂದ ಶ್ರೀ, ಸುತ್ತೂರು ಶ್ರೀ ವಚನಾನಂದ ಸ್ವಾಮಿಗಳು, ಹೀಗೆ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಈಗ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಇದರ ನಡುವೆ ಈಗ ಇಸ್ರೋ ಸಂಸ್ಥೆ ಕೂಡ ಬಾಹ್ಯಾಕಾಶದಿಂದ ಯಾವ ರೀತಿ ರಾಮ ಮಂದಿರ ಕಾಣುತ್ತೆ ಅನ್ನುವಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ಕೂಡ ಈಗ ರಿಲೀಸ್ ಮಾಡಿದೆ. ರಾಮ ಮಂದಿರದ ಭವ್ಯ ದೃಶ್ಯ ಈಗ ಎಲ್ಲೆಡೆ ಕೂಡ ಪ್ರಸಾರವಾಗ್ತಾ ಇದೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಅದ್ಧೂರಿ ಸಿದ್ಧತೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಗಣ್ಯಾತಿ ಗಣ್ಯರ ದಂಡು. ಕಣ್ಣರಳಿಸಿದ ಕಡೆಯಲ್ಲೆಲ್ಲ ಕೇಸರಿ ಬಾವುಟಗಳು. ಯಾರ ಬಾಯಲ್ಲಿ ಕೇಳಿದ್ರು ರಾಮ ಧ್ಯಾನ. ದೇಶದಾದ್ಯಂತ ಹಬ್ಬದ ಸಂಭ್ರಮ. ಅಯೋಧ್ಯೆಯಂತೂ ಭೂಲೋಕದ ಸ್ವರ್ಗದಂತಾಗಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಅದ್ಧೂರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನ 12:29ರಿಂದ 12:32 ಶುಭ ಸಮಯ ಇರಲಿದೆ. ಈ ವೇಳೆ ಆಚಾರ್ಯ ಲಕ್ಷ್ಮೀಕಾಂತ್ ದೀಕ್ಷಿತ್ ನೇತೃತ್ವದಲ್ಲಿ ಪ್ರಧಾನಿ ಮೋದಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪಿಸಲಿದ್ದಾರೆ. ಇನ್ನು ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಗಣ್ಯಾತಿ ಗಣ್ಯರು, ದೊಡ್ಡ ರಾಜಕಾರಣಿಗಳು, ಸ್ಟಾರ್ ನಟರು ಅಯೋಧ್ಯೆಯಲ್ಲಿ ಸಂಗಮವಾಗಿದ್ದಾರೆ. ಇರುವ 7,000 ಆಸನಗಳನ್ನು ಗಣ್ಯರಿಗೆ ಮಾತ್ರವೇ ಮೀಸಲಿರಿಸಲಾಗಿದೆ. ಚೆನ್ನೈ ಏರ್ಪೋರ್ಟ್ನಿಂದ ರಜನಿಕಾಂತ್, ನಟ ಧನುಷ್ ಅಯೋಧ್ಯೆಗೆ ಆಗಮಿಸಿದ್ರು. ಮುಂಬೈನಿಂದ ಬಾಲಿವುಡ್ ನಟರಾದ ಅನುಪಮ್ ಖೇರ್, ವಿವೇಕ್ ಒಬೆರಾಯ್, ಮಧರ್ ಭಂಡಾರ್ಕರ್, ರಣದೀಪ್ ಹೂಡಾ ಸೇರಿದಂತೆ ಹಲವು ನಟ ನಟಿಯರು ಹಾಗೂ ನಿರ್ಮಾಪಕರು ಆಗಮಿಸಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಹ ಲಖನೌನಿಂದ ಅಯೋಧ್ಯೆಗೆ ತೆರಳಿದ್ರು. ಇನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ, ರವಿಶಂಕರ್ ಗುರೂಜಿ, ನಿರ್ಮಲಾನಂದನಾಥ ಶ್ರೀಗಳು ಅಯೋಧ್ಯೆಯಲ್ಲಿದ್ದಾರೆ. ರಾಮನ ನಂಟು ಇಡೀ ಭಾರತ ವರ್ಷದ ಜೊತೆಗೆ ಎಲ್ಲರ ಜೊತೆಗೂ ಇದೆ. ಆದ್ರಿಂದ ಇದೊಂದು ಐತಿಹಾಸಿಕ ಘಟನೆ. ಅದಕ್ಕೆ ಕರ್ನಾಟಕದ್ದು ಬಹಳ ದೊಡ್ಡ ಕೊಡುಗೆ ಆಗಿದೆ. ನಮ್ಮ ಪೂಜ್ಯ ಗುರುಗಳಿದ್ದ ಕಾಲದಲ್ಲಿ ಕೂಡ ಬಹಳ ಬಾರಿ ಬಂದಿದ್ವಿ. ಆವಾಗೂ ಈಗೂ ತುಂಬ ವ್ಯತ್ಯಾಸ ಇದೆ. ಶಂಕುಸ್ಥಾಪನೆಯನ್ನು ಮಾಡಿದ ಸಂದರ್ಭದಲ್ಲೂ ಕೂಡ ನಾವು ಬಂದ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ನಾಳೆ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥ ತುಂಬ ಸಂತೋಷವಾಗಿದೆ. ಹನುಮಾನ್ ಗಡಿಯಲ್ಲಿ ಕಸ ಗುಡಿಸಿದ ಬಾಲಿವುಡ್ ಕ್ವೀನ್. ಇನ್ನು ಅಯೋಧ್ಯೆಗೆ ಆಗಮಿಸಿದ ಬಾಲಿವುಡ್ ನಟಿ ಕಂಗನಾ ರಣಾವತ್ ಮೊದಲು ಸಂಪ್ರದಾಯದಂತೆ ಹನುಮಾನ್ ಗಡಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಪ್ರಧಾನಿ ಮೋದಿ ಕರೆ ನೀಡಿದ್ದ ದೇವಸ್ಥಾನ ಸ್ವಚ್ಛತಾ ಅಭಿಯಾನವನ್ನ ನಡೆಸಿದ್ರು. ಹನುಮಾನ್ ಗಡಿ ದೇವಾಲಯದಲ್ಲಿ ಕಂಗನಾ ತಾವೇ ಖುದ್ದು ಕಸ ಗುಡಿಸಿ ನೆಲ ಒರೆಸಿ ಸೇವೆ ಸಲ್ಲಿಸಿದ್ರು. ಕೇವಲ ಗಣ್ಯಾತಿ ಗಣ್ಯರಿಗಷ್ಟೇ ಅಲ್ಲ, ಕರು ಹಾಕದೆ ಹಾಲು ನೀಡುತ್ತಾ ಇರುವ ಹಸು ಕೂಡ ಅಯೋಧ್ಯೆಗೆ ಬಂದಿದೆ. ಬಿಹಾರದಿಂದ ಅಯೋಧ್ಯೆಗೆ ಬಂದಿರುವ 4 ವರ್ಷದ ಹಸು 7 ವರ್ಷಗಳಿಂದ ಹಾಲು ಕೊಡ್ತಾ ಇದೆಯಂತೆ. ಸೀತಾಮಾತೆ ತವರು ನೇಪಾಳದಲ್ಲಿ ಸಂಭ್ರಮ ಸಡಗರ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗ್ತಾ ಇದ್ರೆ ಅತ್ತ ಸೀತಾಮಾತೆ ತವರು ನೇಪಾಳದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ನೇಪಾಳದ ಜನಕ್ಪುರದಲ್ಲಿ ಇರುವ ಮಾ ಜಾನಕಿ ಮಂದಿರದಲ್ಲಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ನ್ಯೂಜಿಲೆಂಡ್ನಲ್ಲೂ ಮರ್ಯಾದಾ ಪುರುಷೋತ್ತಮನ ಜಪ ನಡೀತಾ ಇದೆ. ರಾಮ ಮಂದಿರ ಉದ್ಘಾಟನೆಗೆ ನ್ಯೂಜಿಲೆಂಡ್ ಸಚಿವ ಡೇವಿಡ್ ಸೈಮರ್ ಶುಭ ಹಾರೈಸಿದ್ದಾರೆ. Mr. Modi for his leadership
that has made this construction possible after 500 years. ಇದೆಲ್ಲದರ ನಡುವೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಬಾಹ್ಯಾಕಾಶದಿಂದ ಅಯೋಧ್ಯೆಯ ರಾಮ ಮಂದಿರ ಹೇಗೆ ಕಾಣುತ್ತೆ ಅನ್ನೋ ಸ್ಯಾಟಲೈಟ್ ಚಿತ್ರವನ್ನ ರಿಲೀಸ್ ಮಾಡಿದೆ. ಕಳೆದ ವರ್ಷ ಡಿಸೆಂಬರ್ 16ರಂದು ಸೆರೆ ಹಿಡಿದಿರುವ ಚಿತ್ರಗಳು ಇದಾಗಿದ್ದು, ಇದರಲ್ಲಿ ಸರಯೂ ನದಿ, ರಾಮ ಮಂದಿರ ಸ್ಥಳ, ಅಯೋಧ್ಯೆಯ ರೈಲು ನಿಲ್ದಾಣ ಹಾಗೂ ದಶರಥ್ ಮಹಲ್ ಇರೋದು ಕಾಣಿಸುತ್ತೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ರಾಜ್ಯದಲ್ಲೂ ಸಂಭ್ರಮ ಮನೆ ಮಾಡಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಬೆಂಗಳೂರು, ರಾಯಚೂರು, ಹುಬ್ಬಳ್ಳಿ, ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ ದಾಖಲೆಯ ಪ್ರಮಾಣದಲ್ಲಿ ಕೇಸರಿ ಬಾವುಟಗಳು ಮಾರಾಟವಾಗಿವೆ. ಮೈಸೂರಿನಲ್ಲಿ ಶ್ರೀರಾಮಚಂದ್ರ ವಿಗ್ರಹ ಪ್ರತಿಷ್ಠಾಪಿಸಿ ಸಪ್ತ ನದಿಗಳ ಜಲದ ಅಭಿಷೇಕ ಮಾಡಲಾಗಿದೆ. ಬೆಂಗಳೂರಿನ ಜಯನಗರದಲ್ಲಿ ಮಕ್ಕಳಿಗೆ ರಾಮನ ವೇಷಭೂಷಣ ಹಾಕಿಸಿ ರಾಮ ಭಕ್ತರು ರ್ಯಾಲಿ ನಡೆಸಿದ್ರು. ಶತಮಾನಗಳಿಂದ ಕಾಯ್ತಾ ಇದ್ದ ಸಮಯ ಹತ್ತಿರ ಬಂದಿದೆ. ದೇಶದಾದ್ಯಂತ ಭಕ್ತರು ರಾಮನಾಮ ಧ್ಯಾನ ಮಾಡ್ತಾ ಇದ್ದಾರೆ. ಐತಿಹಾಸಿಕ ದಿನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.